ಕೆಲಸದ ಒತ್ತಡ, ಕಚೇರಿ ಹಾಗೂ ಕೌಟುಂಬಿಕ ಜೀವನದ ಒತ್ತಡವನ್ನು ನಿವಾರಿಸುವಲ್ಲಿ ಸಂಗೀತ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅಭಿಪ್ರಾಯಪಟ್ಟರು. ದಕ್ಷಿಣ ಭಾರತದ ಖ್ಯಾತ ಗಾಯಕಿ ಎಸ್ ಜಾನಕಿ ಅಮ್ಮನವರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಗಾನಾಮೃತ ಮ್ಯೂಸಿಕ್ ತಂಡದ ವತಿಯಿಂದ ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್ ಸಹಯೋಗದಲ್ಲಿ ಆಯೋಜಿಸಿದ್ದ ನಾದನಮನ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಚಿವಾಲಯದ ಸಿಬ್ಬಂದಿ ಹಾಗೂ ಅಧಿಕಾರಿಗಳಲ್ಲಿರುವ ಸಾಂಸ್ಕೃತಿಕ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಸಂತಸ ಸಂಗತಿ. ಇಂತಹ ಕಾರ್ಯಕ್ರಮಗಳು ಸಿಬ್ಬಂದಿಗಳಲ್ಲಿ ಸೃಜನಶೀಲತೆ ಹಾಗೂ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಎಂದರು. ಅತ್ಯಂತ ಸಂತೋಷದ ವಿಷಯವೆಂದರೆ ನಮ್ಮ ಸಚಿವಾಲಯದ ಸಿಬ್ಬಂದಿಗಳಲ್ಲಿ ಅಧಿಕಾರಿಗಳಲ್ಲಿ ಇಷ್ಟೊಂದು ಸಾಂಸ್ಕೃತಿಕ ಟ್ಯಾಲೆಂಟ್ ಇದೆ ಅಂತ ಹೇಳಿ ನನಗೆ ತುಂಬ ಖುಷಿ. ಜಾನಕಿಯಮ್ಮ ಅವರ ಒಂದು ಸ್ಮರಣೆಯಲ್ಲಿ ಅದರಿಂದ ಇಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಅಂತಂದರೆ ನಾವು ಮ್ಯೂಸಿಕ್ ಈಸ್ ಅ ಥೆರಪಿ. ನಮಗೆ ಯಾವಾಗಲೂ ಸ್ಟ್ರೆಸ್ ಏನಿರುತ್ತೆ, ಆಫೀಸ್ ರಿಲೇಟೆಡ್ ಸ್ಟ್ರೆಸ್ ಇರುತ್ತೆ ಅಥವಾ ಕೌಟುಂಬಿಕ ಸ್ಟ್ರೆಸ್ ಇರುತ್ತೆ, ಮ್ಯೂಸಿಕ್ ಆಲ್ವೇಸ್ ಗಿವ್ಸ್ ಅಸ್ ದ ರಿಲ್ಯಾಕ್ಸೇಷನ್. ಸೊ ಐ ಆಮ್ ಶ್ಯೂರ್ ಬೆಳಿಗ್ಗಿಂದ ಸ್ಟ್ರೆಸ್ ನಿಮ್ದೀಗ ರಿಲ್ಯಾಕ್ಸ್ ಆಗಿರಬೇಕು, ಮುಂದೆ ಹೋಗಿ ವಾಪಸ್ ಕೆಲಸ ಮಾಡಬೇಕು, ಮತ್ತು ಇದೇ ಥರ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಇರಬೇಕು. ನನ್ನನ್ನು ಆಹ್ವಾನಿಸೋದಕ್ಕೆ ಧನ್ಯವಾದ. ಅನ್ಕೊಂಡಿಕೊಳ್ತಾ ಇದ್ದೀವಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಚೀಫ್ ಸೆಕ್ರೆಟರಿ ಮೇಡಮ್, ಮುಖ್ಯ ಕಾರ್ಯದರ್ಶಿಗಳು ಆಗಮಿಸಿ ಹಲವು ಹಿತನುಡಿಗಳನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬಹುಮುಖವಾಗಿ ನಮ್ಮ ಹಲವಾರು ಹಿರಿಯ ಸದಸ್ಯರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಸಚಿವಾಲಯ ಕ್ಲಬ್ ಇರೋದೇ ಹಿರಿಯ ಸದಸ್ಯರಿಗೋಸ್ಕರ. ಏಕೆಂದರೆ ಬೇರೆ ನಾವು ಏನು ನಮ್ಮ ಕಮಿಟಿ ಅಧಿಕಾರಕ್ಕೆ ಬಂತು, ನಾನು ಅಂದಿನ ನೋಡ್ತಾ ಇದ್ದೀನಿ, ಯಾವುದೇ ಕಾರ್ಯಕ್ರಮಗಳು ಸಚಿವಾಲಯ ಕ್ಲಬ್ಬಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚು ನಮ್ಮ ಏನು ಈಗ ಹಾಲಿ ವರ್ಕಿಂಗ್ ಸಚಿವಾಲಯದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗಿಂತಲೂ ಹೆಚ್ಚಿಗೆ ನಮ್ಮ ಹಿರಿಯ ಸದಸ್ಯರುಗಳು ಆಸಕ್ತಿ ಹೊಂದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗೋದಕ್ಕೆ ಕಾರಣ ಇತರ ಎಲ್ಲ ಸದಸ್ಯರುಗಳು ಕ್ಷಮಿಸಿದ್ದಾರೆ. ಸೇರಿ ಗಾನಾಮೃತ ಎನ್ನುವ ತಂಡದ ಮುಖೇನ ನಾವೆಲ್ಲರೂ ಜಾನಕಿ ಅಮ್ಮ ಅವರಿಗೆ ಗೌರವಾರ್ಥವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ವಿಶೇಷ ಆಹ್ವಾನಿತರಾಗಿ ಆಹ್ವಾನಿಸಿ, ಹಾಗೆಯೇ ಮಾವು ಅಭಿವೃದ್ಧಿ ನಿಗಮಿತದ ಅಧ್ಯಕ್ಷರಾದ ಡಾಕ್ಟರ್ BC ಮುದ್ದು ಗಂಗಾಧರ್ ಅವರನ್ನು ಕೂಡ ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಿದ್ವಿ. ಅವರ ಅನುಪಸ್ಥಿತಿ ಇವತ್ತು ಬೇರೆ ಯಾವುದೋ ಕಾರ್ಯಕ್ರಮ ಮುಖ್ಯಮಂತ್ರಿಗಳೊಂದಿಗೆ ಇದ್ದಿದ್ದರಿಂದ ಅವರು ಆಗಮಿಸಲಿಲ್ಲ. ಅವ್ರ ಕಡೆಯಿಂದ ಅವರ ಆಪ್ತ ಕಾರ್ಯದರ್ಶಿಗಳು ಬಂದಿದ್ದರು. ಹಾಗೆ ನಮ್ಮ ಸರ್ಕಾರಿ ಮಿತ್ರ ಪತ್ರಿಕೆಯ ಜಗದೀಶ್ ಅವರು, ಶ್ರೀಧರ್ ಅವರು ನಿವೃತ್ತ ಉಪನಿರ್ದೇಶಕರು, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ಹಾಗೆಯೇ ನಮ್ಮ ಸಚಿವಾಲಯ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು, ಮುಖ್ಯವಾಗಿ ಇವರು LN ನಾಗಭೂಷಣ್, ಕಾಂತರಾಜ್, ಗುರುಸ್ವಾಮಿ ಹಾಗೂ ಚಂದ್ರಶೇಖರ್ ಅವರು ವಿಶೇಷ ಕಾರ್ಯದರ್ಶಿ, ಮತ್ತಷ್ಟು ಎಲ್ಲ ಸಚಿವಾಲಯ ಕ್ಲಬ್ಬಿನ ಸದಸ್ಯರುಗಳು ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿದ್ದರು. ನಮ್ಮ ಕಲಾವಿದರ ಬಗ್ಗೆ ಮುಖ್ಯವಾಗಿ ಹೇಳಬೇಕಾದ್ರೆ, ನಾನು ಜಯಲಕ್ಷ್ಮಿ ಆನಂದ್ ಅಂತ ಹೇಳಿ ಇಲ್ಲೇ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ತಂಡದಲ್ಲಿ ಶಶಿಧರ್ ಅಂತೇಳಿ ಅವರು ಇದರಲ್ಲಿ ಪ್ರೋಟೋಕಾಲಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕುಮಾರಿ ಪದ್ಮಶ್ರೀ, ಜಯಶ್ರೀ, ರಘು, ಆಮೇಲೆ ರಾಘವೇಂದ್ರ, ಆಮೇಲೆ ನಾಗೇಶ್, ಮುರಳೀಧರ್, ಇಷ್ಟು ಜನ ನಾವು ಸೇರಿ ಮಧ್ಯಾಹ್ನ ಬಿಡುವಿನ ಸಮಯದಲ್ಲಿ ಅಂದರೆ ನಮ್ಮ ಊಟದ ವೇಳೆಯಲ್ಲಿ ನಾವೆಲ್ಲರೂ ಒಂದು ಅಭ್ಯಾಸನ ಮಾಡಿ ಜಾನಕಿ ಅಮ್ಮ ಅವರಿಗೆ ಗೌರವವನ್ನು ನಮ್ಮ ಸಚಿವಾಲಯದ ವತಿಯಿಂದ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನಾವೆಲ್ಲರೂ ಯೋಜಿಸಿ ನಡೆಸಿದ ಈ ಕಾರ್ಯಕ್ರಮ ಇದು. ಅಮ್ಮ ಅವರು 48,000 ಹಾಡುಗಳನ್ನ ಹಾಡಿದ್ದಾರೆ. ಕನ್ನಡದಲ್ಲಿ 12,000 ಹಾಡಿದ್ದಾರೆ. ಮೈಸೂರಲ್ಲಿ ಪ್ರಥಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೈಸೂರಲ್ಲೇ ವಾಸ್ತವ್ಯವನ್ನು ಹೂಡಿ ಅಂತಿಮ ದಿನಗಳನ್ನು ಕೂಡ ಮೈಸೂರಲ್ಲೇ ಆಗಿದೆ. ಅವರು ಭೌತಿಕ ಇರಬಹುದು, ಆದರೆ ಅವರ ಕಂಠಸಿರಿ ಏನಿದೆಯಲ್ಲ ಅದು ಎಷ್ಟು ತಲೆಮಾರುಗಳು ಒಂದು ಅವಿಭಾಜ್ಯ ಅಂಗ ಆಗುತ್ತೆ ಅವರ ಬದುಕಿನ
ಒಂದು ಮಗು ಹಾಡುತ್ತೆ ಹಿಂಗೆ ಹಾಡಿದ್ದಾರೆ. ಪ್ರೇಮ ಗೀತೆ ತಗೊಂಡ್ರೆ ಪ್ರೇಮ ಗೀತೆನೇ ಹಾಡಿದ್ದಾರೆ. ಅದರಲ್ಲೇ ಅವರು ನಿಜಕ್ಕೂ ಹಾಡುಗಾರರಿಗೆ ಅವರೇ ಒಂದು ನಿಧಿ ಅಂತ ಹೇಳ್ಬೋದು. ಎಷ್ಟು ಹಾಡು ಕೇಳಿದ್ರು ಅವ್ರಕ್ಕೆ ಇದ್ದೇನೋ ಅನಿಸುತ್ತೆ. ಯಾವತ್ತಿಗೂ ನಮ್ಮ ಈ ಕವಿತೆ ಯಾವುದೇ ನೋವಿದ್ದಾಗಲೂ ಅದೆಲ್ಲವನ್ನು ಮರೆಸಿ ಒಂದು ವಿಶೇಷವಾದ ಒಂದು ಕ್ಷೇತ್ರ ಹಾಡಿ ಪ್ರಫುಲ್ಲತೆಯನ್ನು